ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾನು ಕ್ಯಾರೆಟನ್ನು ಯೂಸ್ ಮಾಡಿ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ. ತುಂಬಾ ಸಾಫ್ಟಾಗಿ ಕೂಡ ಇರುತ್ತೆ. ಎಲ್ಲ ಏಜ್ ಗ್ರೂಪ್ವರೆಗೂ ತುಂಬ ಇಷ್ಟ ಆಗುವಂಥ ಒಂದು ಕ್ಯಾರೆಟ್ ಸ್ವೀಟ್ ರೆಸಿಪಿ. ಪುಡ್ಡಿಂಗ್ ಅಂತ ಕೂಡ ಹೇಳ್ಬೋದು ಅಥವಾ ಬರ್ಫಿ ಅಂತ ಕೂಡ ನೀವು ಹೇಳ್ಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಕ್ಯಾರೆಟನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಿದ್ರೆ ಕ್ಯಾರೆಟನ್ನು ಜಾಸ್ತಿ ಮಾಡ್ಕೋಬೋದು. ಇದನ್ನು ಮೊದಲಿಗೆ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಹೇಗೆ ಅನುಕೂಲ ಇದೆ ಆ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡ್ ಶೇಪಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಇದನ್ನು ಗ್ರೈಂಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸಾರಿ ನೀರು ಹಾಕೋದೇ ರೀತಿ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಒಂದು ಸಾರಿ ಗ್ರೈಂಡ್ ಆದಮೇಲೆ ನಾವು ಇದಕ್ಕೆ 1 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡಿದಾದಮೇಲೆ ಸೋಸ್ಕೋಬೇಕಾಗತ್ತೆ. ಕ್ಯಾರೆಟ್ ರಸ ನಮಗೆ ಬೇಕಾಗಿದೆ. ಸೊ ಇದನ್ನು ನೀಟಾಗಿ ಸೋಸ್ಕೊಳ್ಳಿ. ಮೇಲ್ಗಡೆ ಸ್ಪೂನ್ ಅಥವಾ ಈ ಥರ ಗ್ಲಾಸ್ ಸಹಾಯದಿಂದ ಇದನ್ನು ಪ್ರೆಸ್ ಮಾಡಿದ್ರೆ ಕ್ಯಾರೆಟ್ ರಸ ಕರೆಕ್ಟಾಗಿ ಸಿಗುತ್ತೆ ನಮಗೆ. ಒಂದು ಸಲ ಈ ಥರ ನೀಟಾಗಿ ರಸ ಎಲ್ಲ ತೆಗೆದುಕೊಂಡ್ಮೇಲೆ ಮತ್ತೊಂದು ಸಾರಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮತ್ತೆ 1 ಕಪ್ ಆಗೋಷ್ಟು ನೀರನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಇದನ್ನು ಕೂಡ ನೀಟಾಗಿ ಸೋಸಿ ತೆಗೆದಿಟ್ಕೋಬೇಕು. ನಾವು ಎಷ್ಟು ಕ್ಯಾರೆಟ್ ರಸ ತಗೊಳ್ತೀವಲ್ವ ಅಷ್ಟು ನಮಗೆ ಸ್ವೀಟು ಹೆಚ್ಚಾಗುತ್ತೆ. ಇದನ್ನು ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟು ಪಾಯಸ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಈ ಕ್ಯಾರೆಟ್ ರಸ ಎಷ್ಟಿದೆ ಅಂತ ಫಸ್ಟ್ಗೆ ಮೆಜರ್ ಮಾಡ್ಕೋಬೇಕು. ಇದನ್ನು ಪರ್ಫೆಕ್ಟಾಗಿ 2 ಕಪ್ ಆಗೋಷ್ಟು ಕ್ಯಾರೆಟ್ ರಸ ನನಗೆ ಸಿಕ್ಕಿದೆ. ಸೊ ಈ 2 ಕಪ್ ಆಗಿರೋಂಥ ಕ್ಯಾರೆಟ್ ರಸಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲವರನ್ನು ಕೂಡ ಇದಕ್ಕೆ ಹಾಕಿ ನೀಟಾಗಿ ಗಂಟಾಗದಿರೋ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ಕಾರ್ನ್ಫ್ಲವರ್ ಹಾಕೋದ್ರಿಂದ ಪುಡ್ಡಿಂಗ್ ಅನ್ನೋದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಸಾಫ್ಟ್ ಆಗುತ್ತೆ ಕೂಡ. ಇವಾಗ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಸಕ್ಕರೆ ಪೂರ್ತಿ ಕರಗಬೇಕು ಅಲ್ಲಿವರೆಗೆ ಬಿಡಬೇಕಾಗತ್ತೆ. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ 1/4 ಕಪ್ ಆಗೋಷ್ಟು ಬೆಲ್ಲನ ಕೂಡ ಹಾಕ್ಕೊಳ್ಬೋದು. ಅಥವಾ ಸ್ವೀಟ್ ಕಮ್ಮಿ ತಿನ್ನೋರಿದ್ರೆ 1/4 ಕಪ್ ಆಗೋಷ್ಟು ಸಕ್ಕರೆನ ಕೂಡ ಯೂಸ್ ಮಾಡ್ಬೋದು. 1 ಕಪ್ ಹಾಕಿದರೆ ಪರ್ಫೆಕ್ಟಾಗಿ ಸ್ವೀಟ್ ಬರುತ್ತೆ. ಇದು ಚೆನ್ನಾಗಿ ಕರಗಿ ಸಕ್ಕರೆ ಪಾಕ ಬರೋ ಸ್ಟೇಜಲ್ಲಿ ಇರಬೇಕು. ಒಂದೇಳೆ ಪಾಕ ಬರೋಕ್ಕೆ ಸ್ಟಾರ್ಟ್ ಆಗತ್ತಲ್ವ, ಇದು ನೋಡಿ ಈ ಥರ ಹದಕ್ಕೆ ಬಂದ ಮೇಲೆ ನಾವು ಮೊದಲೇ ಎತ್ತಿಟ್ಕೊಂಡಿರೋಂಥ ಕ್ಯಾರೆಟ್ ರಸನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾವುದೇ ರೀತಿ ಗಂಟು ಆಗಬಾರ್ದು. ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಈ ಥರ ತಿರ್ಗಿಸ್ಕೊಳ್ತಾ ಹೋಗ್ಬೇಕು. ಈ ಕ್ಯಾರೆಟ್ ಸ್ವೀಟನ್ನು ಮಾಡೋದಕ್ಕೆ ಇದೇ ಮೇನ್ ಪ್ರೊಸೆಸ್ಸು. ಚೆನ್ನಾಗಿ ಈ ಥರ ತಿರ್ಗಿಸ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಬೇಗನೆ ಗಂಟಾಗೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಸೈಡಲ್ಲೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಥರ ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಹೋಗಿ ಮಧ್ಯೆ ಮಧ್ಯೆ 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಇದನ್ನು ಮತ್ತೆ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ಸ್ವೀಟಿಂದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಪ್ಪದ ಫ್ಲೇವರ್ ಕೂಡ ಚೆನ್ನಾಗಿ ಎಲ್ಲದಕ್ಕೂ ಇಟ್ಕೊಂಡಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಸ್ವೀಟು ಥಿಕ್ನೆಸ್ ಕೂಡ ಬರ್ತಾ ಇದೆ, ಎಲ್ಲ ಕಡೆಯಿಂದ ಗಟ್ಟಿ ಆಗ್ತಾ ಇದೆ. ಒಂದು 10 ನಿಮಿಷ ನಾವು ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ. ಸೊ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕಿದ್ರಿಂದ ಒಳ್ಳೆ ಘಮ ಕೂಡ ಬರುತ್ತೆ ಸ್ವೀಟ್ಗೆ. ಇದನ್ನು ಕೂಡ ಚೆನ್ನಾಗಿ ಇದೇ ಥರ ತಿರುಗಿಸ್ಕೊಳ್ಳಿ. ಸೈಡಲ್ಲೆಲ್ಲ ಸ್ವಲ್ಪ ಈ ಥರ ಬಿಟ್ಕೊ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಮೊದಲೇ ತುಪ್ಪ ಸವರಿಟ್ಕೊಂಡಿರುವಂಥ ಒಂದು ಪಾತ್ರೆಗೆ ಇದನ್ನು ಬಿಸಿ ಬಿಸಿಯಾಗೆ ಸೇರಿಸ್ಕೋಬೇಕು. ಟೈಮ್ ಬಿಟ್ಟರೆ ಇದು ಗಟ್ಟಿ ಆಗಿಬಿಡುತ್ತೆ. ಸೊ ಬಿಸಿ ಬಿಸಿಯಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಮೇಲ್ಗಡೆ ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಕೂಡ ನೀವು ಹಾಕ್ಕೊಂಡು ಇಟ್ಕೋಬೋದು. ಇಲ್ಲಾಂದರೆ ಹಾಗೆ ಕೂಡ ಬಿಟ್ಟು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಒಂದು ಅರ್ಧ ತಾಸಿಂದ 1/4 ತಾಸು ಬಿಟ್ಟರೆ ಇದು ಕಂಪ್ಲೀಟಾಗಿ ತಣ್ಣಗಾಗತ್ತೆ. ಆವಾಗ ಕಲರ್ ಕೂಡ ಚೇಂಜ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಆರೆಂಜಾಗಿ ಬಂದಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ತಿರ್ಗಿಸಾಕೊಂಡ್ರೆ ಆಯಿತು, ತುಂಬ ಏನು ಕಷ್ಟ ಇರಲ್ಲ, ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಎಷ್ಟು ಚೆನ್ನಾಗಿ ಹಾಗೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡ್ತಾ ಇದ್ದೀರಲ್ವಾ. ಇದನ್ನು
ತಿರುಗಿಸ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕಲ್ವ ಆ ಶೇಪ್ಗೆ ಇದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಬಿಸಿಯಾಗಿರುವಾಗ ಕಟ್ ಮಾಡೋದಕ್ಕೆ ಬರಲ್ಲ. ಸೊ ತಣ್ಣಗಾದಮೇಲೆ ನಿಮಗೆ ಬೇಕಾದ ಆಕಾರಕ್ಕೆ ಸೈಜ್ ನೋಡಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನು ಕಟ್ ಮಾಡಿ ಇಟ್ಕೋಬೋದು. ಚಿಕ್ಕ ಮಕ್ಕಳಂತೂ ಈ ಥರ ಸ್ವೀಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಡಿಫ್ರೆಂಟ್ ಆಗಿರೋಂಥ ಟೇಸ್ಟ್ ಕೂಡ ಇರುತ್ತೆ, ಹೆಲ್ತಿ ಕೂಡ ಹೌದು. ಮನೆಯಲ್ಲೇ ನಾವು ಮಾಡಿರೋದು ಖುಷಿ ಕೂಡ ಇರುತ್ತಲ್ವ. ಒಮ್ಮೆ ಇದನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಇವತ್ತಿನ ಈ ಕ್ಯಾರೆಟ್ ಪುಡಿಂಗ್ ಅಥವಾ ಕ್ಯಾರೆಟ್ ಬರ್ಫಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.